ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 9ನೇ ತಾರೀಕಿಂದು. ಇಲ್ಲಿ ಸರಿತಾ ಗೌರಿಗೆ ನಿನ್ಗೆ ಯಾರೇ ರೈಟ್ಸ್ ಕೊಟ್ಟಿದ್ದು ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಅಂತ ನಮಗೆಲ್ಲ ಇನ್ಫಾರ್ಮ್ ಮಾಡಬೇಕಿತ್ತು ತಾನೇ, ನಿನ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು ಅಂತ ಅಂದಿದ ತಕ್ಷಣ ಗೌರಿ ತಾಳಿ ತೋರಿಸಿ ಇದೇ ನನಗೆ ಅಧಿಕಾರ ಕೊಟ್ಟಿತ್ತು, ನನ್ನ ಗಂಡನ ಕಾಪಾಡ್ಕೊಳ್ಳೋ ಅಧಿಕಾರ ನನಗಿದೇ ಕೊಟ್ಟಿರೋದು ಅಂತ ತಾಳಿ ತೋರಿಸಿ ಹೇಳ್ತಾಳೆ. ತಾಳಿ ತೋರಿಸ್ಬಿಟ್ರೆ ಅಂತ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಆವಾಗ ಜ್ಞಾನೇಶು, ಅಮ್ಮ ಗೌರಿ ತಾಳಿ ತೋರಿಸ್ಬಿಟ್ಟು ನಿನ್ನ ಅಧಿಕಾರ ಏನು ಅಂತ ಚಲಾಯಿಸ್ಬೋದು, ನಿನ್ನ ಗಂಡನ ಉಳಿಸ್ಕೋಬೋದು, ಆದರೆ ನಿಮ್ಮ ಅತ್ತೆ ಮಾತಿಗೆ ಉತ್ತರ ಕೊಡೋಕ್ಕಾಗಲ್ವಲ್ಲಮ್ಮ ಗೌರಿ ಅಂದಿದ ತಕ್ಷಣ ಸರಿತಾರೋ, ಶ್ಯಾಮ್ ಸ್ವಲ್ಪ ಸುಮ್ಮನಿರ್ತೀರ ನೀವು ಅಂತ ಅಂತಾರೆ. ಶ್ಯಾಮ್ ಸುಮ್ಮನಾಗ್ಬಿಡ್ತಾರೆ. ಅಲ್ಲ ಕಣೆ, ನನ್ನ ಮಗನ ಇಷ್ಟು ವರ್ಷದಿಂದ ಕಣ್ರೆಪ್ಪೆ ನೋಡ್ಕೊಂಡಂಗೆ ನೋಡ್ಕೊಂಬಂದಿದ್ದೀನಿ, ಒಂದಿನ ಅವನು ಹುಷಾರು ತಪ್ಪಾಗಿಬಿಟ್ಟಿಲ್ಲ. ನಾವು ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂಡಿದ್ದೀವಿ. ಒಂದು ದಿವಸ ನಿನ್ನ ಹತ್ರ ಬಿಟ್ಟು ಹೋಗಿದ್ದಕ್ಕೆ ನನ್ನ ಮಗನಿಗೆ ಹುಷಾರು ತಪ್ಪಿಸಿದ್ಯಲ್ಲ, ಏನೇ ಮಾಡಿದೆ, ಏನೇ ತಿನ್ನಿಸ್ದೆ ನನ್ನ ಮಗನ ನೀನು ಹೇಳೆ ಅಂತ ಅಂದ್ಬಿಟ್ಟು ಸರಿತಾ ಅಂತಿರ್ತಾರೆ. ಅವಾಗ ವೀರಣ್ಣ ಕಾಂತಲಕ್ಷ್ಮಿಯವರು ದೀನ್ ಬಂದವ್ರ ಹತ್ರ ಸಹಾಯ ಕೇಳಕ್ಕೆ ಬಂದಿರ್ತಾರಲ್ಲ ಚಿನ್ನನ ಬಿಡ್ಸೋಕ್ಕೆ, ಅವರು ಬಂದು ಬಾಗಿಲಲ್ಲೇ ನಿಂತಿರ್ತಾರೆ. ಆದರೆ ಯಾರೂ ಅವ್ರ ಕಡೆ ನೋಡಲ್ಲ, ಅವರು ಗೌರಿನ ಬೈಯೋದೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಅವಾಗ ಸರಿತಾ ಗೌರಿನ, ಅಲ್ಲ ಕಣೆ ನಿನ್ನ ಫ್ಯಾಮಿಲಿ ಎಂಥದ್ದು ಅಂತ ಇದರಲ್ಲೇ ಗೊತ್ತಾಗುತ್ತಲ್ಲೇ, ನೀವು ಇದ್ದಿದ್ದ ಕಡೆ ಎಲ್ಲ ಬರೀ ಪ್ರಾಬ್ಲಮ್ಸ್ ಅಲ್ವೇನೆ ಅಂದಾಗ, ಅತ್ತೆ ನೀವು ನನಗೆ ಹೆಂಗಾರು ಬೈರಿ, ನನ್ನ ಫ್ಯಾಮಿಲಿಗೇನು ಬೈಬೇಡ್ರಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಯಾಕೆ ಬೈಬಾರ್ದು ನಿನ್ನ ಫ್ಯಾಮಿಲಿಯಲ್ಲಿ ಉದಾಹರಣೆ ಇಲ್ಲೇ ನಿಂತಿದೆಯಲ್ಲ ಅಂತ ಅಂದ್ಬಿಟ್ಟು ಮೌನಿಕೊಂದು ತೋರಿಸಿ ಹೇಳ್ತಾರೆ. ಅವಾಗ ಅತ್ತೆ ಯಾರೋ ಮಾಡಿದ ತಪ್ಪಿಗೆ ನನ್ನ ಫ್ಯಾಮಿಲಿ ಎಲ್ಲ ಅನ್ನಕ್ಕೆ ಹೋಗಬೇಡಿ ಅಂದಾಗ, ಯಾಕೆ ಅನ್ಬಾರ್ದು ಅಂತ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಎಂಥ ಕೆಟ್ಟ ಫ್ಯಾಮಿಲಿನೇ ನಿಂದು, ಎಲ್ಲಿ ಬಂದು ನಮಗೆ ಗಂಟು ಬಿದ್ದೆ ನೀನು ಇರೋತವೆಲ್ಲ ಬರೀ ಪ್ರಾಬ್ಲಮ್ಸೇ ಬರುತ್ತಲ್ಲೇ ಅಂತ ಅಂದ್ಬಿಟ್ಟು ಗೌರಿಗೆ ಹೇಳ್ತಾರೆ. ಆವಾಗ ಇವಳು ಚಂಚಲ, ಓಹ್ ಇದಕ್ಕೆ ನಾನೇನು ಮಂತ್ರಾಲಯಕ್ಕೆ ಬರ್ದಂಗೆ ಇಲ್ಲೇ ಉಳ್ಕೊಂಡಿದ್ದು ನಮ್ಮ ವಿವೇಕಗೆ ಪ್ರಾಣಕ್ಕೆ ನಾ ಹೆಚ್ಚು ಕಮ್ಮಿ ಮಾಡೋಕ್ಕೆ ಅಂತ ಚಂಚಲ ಹೇಳ್ತಾಳೆ. ಆವಾಗ ಛೇ ನಿನ್ನ ನಂಬಿ ನನ್ನ ಮಗನ ಬಿಟ್ಟೋದ್ನಲ್ಲ ಅಂತ ಅಂದ್ಬಿಟ್ಟು ಸರಿತಾ ಬೇಜಾರು ಮಾಡ್ಕೋತಾರೆ. ಅಷ್ಟರಲ್ಲಿ ವಿವೇಕ್ ಮೇಲಿಂದ ಕೆಳಗೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ತಿರ್ಗಾ ಮತ್ತೆ ಈ ಕಡೆ ದೀನ್ ಬಂದವರು ಹೇಳ್ತಾರೆ, ಸರಿತಾ ಚಂಚಲ ಸುಮ್ಮನಿರ್ತೀರಾ, ಚಂಚಲ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋಕೆ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದು, ಯಾಕೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ಯಾ, ಏನಿದೆ ಅಂತ ಮಾತಾಡ್ತಿದ್ಯಾ, ಮೊದಲು ವಿಷಯ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ, ಅರ್ಥ ಆಯ್ತಾ? ಸರಿತಾ ನಿನಗೂ ಸೇರಿಸಿ ಹೇಳ್ತಾ ಇರೋದು, ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ದೀನ್ ಬಂದವರು ಬೈತಾರೆ. ಆವಾಗ ಚಂಚಲ ಮತ್ತು ಸರಿತಾ ಸುಮ್ಮನೆ ಆಯ್ತಾರೆ. ಅದಕ್ಕೆ ಅದೇ ಸಮಯಕ್ಕೆ ಮೇಲಿಂದ ವಿವೇಕ್ ಇಳಿದು ಬರ್ತಾರೆ. ಆವಾಗ ವಿವೇಕ್ ಇಳಿದು ಬರ್ತಿದ್ದಂಗೆ ಆಶಾ, ಅಕ್ಕ ವಿವೇಕ್ ಅಂತ ತೋರಿಸ್ತವೆ. ಆವಾಗ ಸರಿತಾ, ಕಂದ ಏನಾಯ್ತಪ್ಪ ನಿನಗೆ, ಯಾಕೋ ಹಿಂಗಾಗ್ಬಿಟ್ಟಿದೆ, ನಮಗೇನು ಅಂತ ಹೇಳಬೇಕಲ್ವೇನೋ, ನೀನು ಏನೋ ಮಾಡಿದ್ಲು ಇವಳು, ಏನೋ ತಿನ್ಸಿದ್ಲು ನಿನಗೆ, ಯಾಕಪ್ಪ ಹಿಂಗಾಗೋದೆ ಅಂತ ಅಂದಿದ ತಕ್ಷಣ, ಅಮ್ಮ ಯಾಕಮ್ಮ ಅಂದಾಗ, ಅಲ್ಲ ಕಣೋ ಏನೋ ತಿನ್ಸಿದ್ಲು ನಿನಗೆ, ಏನಾಯ್ತೋ ನಿನಗೆ, ಹಿಂಗೆ ಮಾಡಿಬಿಟ್ಟಿದ್ದಾಳಲ್ಲ ನೀನನ್ನು ಅಂತ ಅಂದ್ಬಿಟ್ಟು ಸರಿತಾ ವಿವೇಕಿಗೆ ಹೇಳ್ತಾರೆ. ಆವಾಗ ವಿವೇಕು, ಅಮ್ಮ ನಾನು ಹುಷಾರು ತಪ್ಪಕ್ಕೆ ಕಾರಣ ಪುಣ್ಯವತಿ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂದಾಗ, ಏನಪ್ಪ ಹೇಳ್ತಾ ಇದೆಯಾ, ಇವಾಗ ನೀನು ಇಲ್ಲಿ ನಿಂತಿರೋದೇ ಗೊತ್ತಾಗಲ್ವೇನಪ್ಪ, ಇವಳು ಬಿಟ್ಟರೆ ಯಾರಪ್ಪ ಇದ್ರು ಅಂದಾಗ, ಅದೇಮ್ಮ ಪುಣ್ಯವತಿನೇ ನಾನು ಹುಷಾರು ತಪ್ಪಕ್ಕೆ ಕಾರಣ ಅಂತ ನಿಮ್ಗೆ ಯಾರು ಹೇಳಿದ್ದು, ನೀವ್ಯಾಕೆಲ್ಲ ಅಂದ್ಕೊತಿದ್ದೀರಾ ಅಂತ ವಿವೇಕ್ ಹೇಳ್ತಾರೆ. ಅಮ್ಮ ನಿಮ್ಗೆ ನೆನಪಿದೆಯಾ, ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಅಸ್ತಮ ಅಟ್ಯಾಕ್ ಆಗಿತ್ತಲ್ಲ ನನಗೆ, ನೆನಪಿದೆಯಮ್ಮ ಅಂತ ಕೇಳ್ತಾರೆ. ಅದು ಹೆಂಗೆ ಮರೆಯೋಕ್ಕಾಗುತ್ತೆ ಕಂದ, ಅವತ್ತು ನೀನು ಉಸಿರಾಡೋಕ್ಕಾಗ್ದಲ್ಲ ಇಷ್ಟು ಒದ್ದಾಡ್ಬಿಟ್ಟು ನಾನು ಕಳ್ಳು ಕಿತ್ಕೊಂಬಂದ್ಬಿಡ್ತು ಕಣೋ, ಅಷ್ಟು ಒದ್ದಾಡ್ಬಿಟ್ಟೆ ಅಂದ ನೀನು ಅಂತ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಹಾಂ ಅವಾಗ ನೀವು ನಿಮ್ಮ ಎದೆ ಮೇಲೆ ನಾನು ಮಲಗಿಸ್ಕೊಂಡು ದೊಡ್ಡ ಕಾರಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋದ್ರ ಅಲ್ವಾ ಅಮ್ಮ ಅಂದಾಗ, ಹಾಂಪ್ಪ ಅಂದಾಗ, ಅಮ್ಮ ಇವಳು ರಾತ್ರಿ ಅದೇ ಮಾಡಿದ್ಲಮ್ಮ, ಆದರೆ ಇವಳ ಹತ್ರ ದೊಡ್ಡ ಕಾರ್ ಇರಲಿಲ್ಲಮ್ಮ, ಒಂದು 2 ವೀಲರಲ್ಲಿ ಯಾವುದೋ ಬಟ್ಟೆ ತೊಗೊಂಡು ನನ್ನನ್ನು ಕೂರಿಸ್ಕೊಂಡು ಕಟ್ಕೊಂಡು ಹಾಸ್ಪಿಟ್ಲೊಳಗೆ ಕರ್ಕೊಂಡೋದ್ಲಮ್ಮ. ಅವಾಗ ನನಗೆ ಇವಳು ಕಣ್ಣಲ್ಲಿ ನೀವು ಕಾಣಿಸಿದ್ರಮ್ಮ, ನಿಮ್ಮ ಪ್ರೀತಿ ಕಾಣಿಸ್ತಮ್ಮ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಗೌರಿ ಹತ್ಕೊಂಡೇ ನಿಂತಿರ್ತಾಳೆ. ಅವಾಗ ಆಶನ, ಚಿಕ್ಕಮ್ಮ ನಿಮಗೆ ನೆನಪಿದೆಯಾ, ನೀವು ಹಾಸ್ಪಿಟ್ಲಲ್ಲಿ ಒಂದು ಚಿಕ್ಕ ದೇವ್ರ ವಿಗ್ರಹದ ಮುಂದೆ ದೇವರೇ ನನ್ನ ಮಗನ ಬದುಕಿಸ್ಕೊಡಪ್ಪ ಅಂತ ಬೇಡ್ಕೊಂಡು ಹತ್ಕೊಂಡು ನಿಂತಿದ್ರಲ್ಲ ಚಿಕ್ಕಮ್ಮ ಅಂದಾಗ, ಹ್ಞೂಪ್ಪ ಅಂತ ಆಶೆ ಹೇಳ್ತಾರೆ. ಹಾಂ ಆ ಚಿಕ್ಕಮ್ಮ ಇವಳು ಹಂಗೆ ರಾತ್ರಿ ಅಲ್ಲಿ ಮೂಲೆಯಲ್ಲೂ ಎಲ್ಲೆಲ್ಲಿ ದೇವ್ರ ವಿಗ್ರಹ ಇದೆಯೋ ದೇವ್ರ ಮುಂದೆ ನಿಂತ್ಕೊಂಡು ನನ್ನ ಗಂಡನ ಬದುಕಿಸ್ಕೊಡಿ ಅಂತ ಹತ್ಕೊಂಡು ನಿಂತಿದ್ಲು ಚಿಕ್ಕಮ್ಮ. ಅವಾಗ ನನಗೆ ನೀವೇ ಕಾಣಿಸಿದ್ರ, ಇವಳು ಅಳ್ತಿರೋದ್ರಲ್ಲಿ ನೀವೇ ಕಾಣಿಸಿದ್ರೆ, ನಿಮ್ಮ ನೆನಪಾಯಿತು ಚಿಕ್ಕಮ್ಮ ನನಗೆ ಅಂತ ಅಂದ್ಬಿಟ್ಟು, ಚಿಕ್ಕಪ್ಪ ನಿಮಗೆ ನೆನಪಿದೆಯಾ, ನೀವು ಅಪ್ಪ ಓಡ್ಬಂದು ಡಾಕ್ಟ್ರ್ ಹತ್ರ ಬಂದು ನನ್ನ ಮಗನ ಬದುಕಿಸ್ಕೊಡಿ ಅಂತ ಅಂದ್ಬಿಟ್ಟು ಡಾಕ್ಟ್ರು ಕಾಲರ್ ಪಟ್ಟು ಹಿಡ್ಕೊಂಡು ನೀವು ಅಪ್ಪ ಗಲಾಟೆ ಮಾಡಿ ನಾನು ಬದುಕಿಸ್ಕೊಡಿ ಅಂತ ನೋವಲ್ಲಿ ಕೇಳ್ಕೊಂಡ್ರಲ್ಲ, ಇವಳು ರಾತ್ರಿ ಅದೇ ಕೆಲಸ ಮಾಡಿದ್ಲು ಚಿಕ್ಕಪ್ಪ. ಡಾಕ್ಟ್ರು ಕಾಲರ್ ಪಟ್ಟು ಹಿಡ್ಕೊಂಡು ನನ್ನ ಗಂಡನ ಉಳಿಸ್ಕೊಡಿ ಅಂತ ಡಾಕ್ಟ್ರ್ ಹತ್ರ ಬೇಡ್ಕೊಂಡ್ಲು ಚಿಕ್ಕಪ್ಪ. ಅವಾಗ ನನಗೆ ನೀವು ಅಪ್ಪ ಕಾಣಿಸಿದ್ರ ಚಿಕ್ಕಪ್ಪ, ನೀವಿಬ್ಬರು ನೆನಪಾದ್ರ ನನಗೆ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಅಜ್ಜಿ ತಾತ ನಿಮಗೆ ನೆನಪಿದೆಯಾ, ನಾನು ಹಾಸ್ಪಿಟ್ಲಲ್ಲಿದ್ದಾಗ ನೀವು ಓಡಿ ಬಂದು ಎಲ್ಲರೂ ಅಲ್ಲಿ ಕೇಳ್ಕೊಂಡು ನನ್ನ ಮೊಮ್ಮಗನ ಉಳಿಸ್ಕೊಡಿ ಡಾಕ್ಟ್ರು ನರ್ಸು ಎಲ್ಲರೂ ನೀವು ಕೇಳ್ಕೊತಿದ್ರ, ನನ್ನ ಮೊಮ್ಮಗನ ಉಳಿಸ್ಕೊಡಿ ಅಂತ ಹಾಸ್ಪಿಟ್ಲ್ ಬಾಗಿಲಲ್ಲಿ ಕಣ್ಣೀರು ಹಾಕ್ಕೊಂಡು ನಿಂತಿದ್ರಲ್ಲ, ಅವಾಗ ನನಗೆ ನೀವು ನೆನಪಾದ್ರ. ಹೇಗೆ ಗೊತ್ತಾ ತಾತ, ಇವಳು ರಾತ್ರಿ ಅಲ್ಲಿ ಡಾಕ್ಟ್ರನ್ನ ನರ್ಸನ್ನ
ಎಲ್ಲ ಅಲ್ಲಿ ಕೆಲಸ ಮಾಡೋರನ್ನ ಕೂಡ ಬಿಡಲಿಲ್ಲ. ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ, ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ, ನನ್ನ ಗಂಡ ಉಸಿರಾಡೋಕ್ಕಾಗ್ದಿಲ್ಲ, ಒದ್ದಾಡ್ತಿದ್ದಾರೆ, ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ ಅಂತ ಪ್ರತಿಯೊಬ್ಬರನ್ನಲ್ಲಿ ಬೇಡ್ಕೋತಿದ್ಲು ತಾತ. ಅವಾಗ ನನಗೆ ನೀವು ಅಜ್ಜಿ ನೆನಪಾದ್ರು ತಾತ. ನನಗೆ ಅಷ್ಟು ನಮ್ಮ ಮನೆಯವ್ರನ್ನೆಲ್ಲ ನೆನಪಿಸ್ಬಿಟ್ಲು ರಾತ್ರಿ ಇವಳು ಅಂತ ಅಂದ್ಬಿಟ್ಟು ವಿವೇಕು ಗೌರಿ ನೋಯಿಸ್ಕೊಂಡು ಹೇಳ್ತಾ ಇರ್ತಾರೆ. ಆವಾಗ ಚಂಚಲ ಮತ್ತು ಅನಿಕೇತ್ ಮಕ್ಕ ನೋಡ್ಕೊತಿರ್ತಾರೆ. ಮೋನಿಕನ್ಗೂ ಒಂಥರ ಆಗುತ್ತೆ. ಆಮೇಲೆ ಈ ಚಂಚಲ ಸರಿತಾ ಬೈಯೋದನ್ನ ಶಾಂತವೀರಣ್ಣನ ಮತ್ತು ಕಾಂತಲಕ್ಷ್ಮಿ ಕೇಳಿಸ್ಕೊಂಡು, ರೀ ನೋಡ್ದಕ್ಕಂತ ನಮ್ಮ ಗೌರಿನ ಅವ್ರ ಅತ್ತೆ ಬೈತಾ ಇದ್ದಾರೆ. ಈ ಸಮಯದೊಳಗೆ ನಮ್ಮ ಇಬ್ಬರು ಹೆಣ್ಮಕ್ಳು ಇಲ್ಲಿ ಇದ್ದಾರೆ. ನಮ್ಮ 3ನೇ ಮಗಳಿಗೆ ಹಿಂಗೆ ಬಂದು ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರೆ, ನಡಿ ಹೋಗೋಣ ಅಂತ ಅವ್ರು ಹೊರಟ್ಬಿಟ್ಟಿರ್ತಾರೆ ಆಗಲೇ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇನಾಗುತ್ತೆ, ವಿವೇಕು ನೋಡಿದ್ರಮ್ಮ ನಿಮ್ಮೆಲ್ಲರನ್ನೂ ಇವಳು ರಾತ್ರಿ ನೆನಪಿಸಿದ್ಲು ನನಗೆ, ಈಗ ಹೇಳಮ್ಮ ಇವಳು ಏನಮ್ಮ ತಪ್ಪು ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ವಿವೇಕು ಸರಿತಾನ ಕೇಳ್ತಾರೆ. ಸರಿತಾ ಅವಾಗ ಏನು ಮಾತಾಡಲ್ಲ, ಸುಮ್ಮನಾಗೋಯ್ತಾರೆ. ಅಮ್ಮ ಅಷ್ಟೇ ಅಲ್ಲಮ್ಮ, ನೀವು ನನ್ನ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಬಂದ್ರಲ್ಲ, ಅವಾಗ ಇಡೀ ರಾತ್ರಿ ನನ್ನನ್ನು ಕಾಯ್ಕೊಂಡು ಕೂತಿದ್ರಮ್ಮ. ಇಡೀ ರಾತ್ರಿ ನನ್ನ ಮಗ ಅಂತ ಕಾಯ್ಕೊಂಡು ಕೂತಿದ್ರಲ್ವಮ್ಮ. ಇವಳು ಅಷ್ಟೇ ಅಮ್ಮ, ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬಂದು ಇಡೀ ರಾತ್ರಿ ನನ್ನ ಕಾವಲು ಕೂತಿದ್ಲಮ್ಮ. ಅವಳು ನನಗೆ ಮತ್ತೆ ಎಚ್ಚರಿಕೆ ಆಗುತ್ತೆ, ನಾನು ಎದ್ದೇಳ್ತೀನಿ ಅಂತ ನಾನು ಕಾವಲು ಕಾಯ್ಕೊಂಡು ಕೂತಿದ್ಲಮ್ಮ. ಅವಾಗಲೂ ನಿಮ್ಮ ಪ್ರೀತಿನೇ ನಂಗೆ ನೆನಪಾಗಿದ್ದಮ್ಮ, ಇನ್ನೇನು ನೆನಪಾಗಲಿಲ್ಲ. ಆ ಕಣ್ಣೀರಲ್ಲೂ ನಿಮ್ಮ ಕಣ್ಣೀರು ಕಾಣಿಸ್ತಮ್ಮ ನನಗೆ. ಅವಳು ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡ್ಲು ಕಣಮ್ಮ ರಾತ್ರಿ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಆವಾಗ ಒಂದು ಸ್ವಲ್ಪ ಹೊತ್ತು ಅವಳು ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಹೇಳಮ್ಮ ಇವಾಗ ಮಾತಾಡಿಯಮ್ಮ ನೀವು ಅಂತ ಅಂದ್ಬಿಟ್ಟು ಸರಿತಾ ಕೇಳ್ತಾರೆ. ಆವಾಗ ಶಾರದಮ್ಮರು ಮತ್ತು ದಿನ ಬಂದು, ಶಾರದಮ್ಮ ನೋಡ್ದ ಚಂಚಲ, ಒಂದು ನಿಮಿಷಕ್ಕೆ ಆ ಹುಡುಗಿನೆಲ್ಲ ನೀನು ಬೈದ್ಬಿಟ್ಟೆ ನೋಡು. ಆ ಹುಡುಗಿ ಪಾಪ ಸೈಲೆಂಟಾಗಿ ನಿಂತ್ಕೊಂತು. ಇವಾಗ ವಿವೇಕ್ನ ಕಾಪಾಡಿರೋದೇ ಗೌರಿ, ಗೊತ್ತಾ ನಿನಗೆ? ಅರ್ಥ ಮಾಡ್ಕೊಂಡಿಲ್ಲ ನೀನು ಅಷ್ಟೇನೇನೆ ಅಂತ ಶಾರದಮ್ಮ ಸರಿತಾಗಿ ಹೇಳ್ತಾರೆ. ಅವಾಗ ವಿವೇಕು, ಅಮ್ಮ ಏನೋ ತಿನ್ಸಿದ್ಲು ಅಂದ್ರಲ್ಲ ನೀವು, ಅವಳೇನೂ ತಿನ್ನಿಸ್ಲಿಲ್ಲಮ್ಮ, ನಾನು ಐಸ್ ಕ್ರೀಮ್ ತಿಂದ್ಬಿಟ್ಟು ನನಗೆ ನಾನೇ ತೊಂದರೆ ಮಾಡ್ಕೊಂಡಿದ್ದು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅವಾಗ ಸರಿತಾ ಏನು ಮಾತಾಡಲ್ಲ. ಗೌರಿ ಪುಣ್ಯವತಿ ಹೋಗು, ರಾತ್ರೆಲ್ಲ ನಿದ್ದೆ ಮಾಡಿಲ್ಲ, ಸ್ವಲ್ಪ ಹೊತ್ತು ಮಲಗೋಗು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಅವಾಗ ಗೌರಿ ಮಲಗಬೇಕು ಅಂತ ಹೋಯ್ತಾ ಇರ್ತಾಳೆ. ಅಷ್ಟರಲ್ಲಿ ಪುಣ್ಯವತಿ ಒಂದು ನಿಮಿಷ ನಿಂತ್ಕೋ ಅಂದಾಗ ನಿಂತ್ಕೊತಾಳೆ. ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ ಎಲ್ಲರ ಮುಂದೆ, ಮನೆಯವ್ರ ಮುಂದೆಲ್ಲ ನಾನು ಬೈತೀರಾ ಅಂತ. ನಾನು ತಪ್ಪಿದ್ದಾಗ ಮನೆಯವ್ರ ಮುಂದೆ ಎಲ್ಲ ಬೈತೀನಿ, ಆದರೆ ನಾನು ಮನಸ್ಸೊಳಗಡೆ ಒಂದು ತಲೆಯಲ್ಲಿ ಒಂದು ಇಟ್ಕೊಂಡು ನಾನು ಯಾವತ್ತೂ ಮಾತಾಡಲ್ಲ. ಇವತ್ತು ನಿನಗೆ ಮನೆಯವ್ರ ಮುಂದೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂದಾಗ, ಥ್ಯಾಂಕ್ಸ್ ಪುಣ್ಯವತಿ, ರಾತ್ರಿ ನಾನು ಕಷ್ಟಪಟ್ಟು ನನ್ನನ್ನು ಕಾಪಾಡಿದ್ಯಾ, ಮನೆಯವ್ರ ಮುಂದೆಲ್ಲ ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ ಪುಣ್ಯವತಿ ಅಂದಿದ ತಕ್ಷಣ ಗೌರಿಗೆ ತುಂಬ ಖುಷಿ ಆಗ್ಬಿಟ್ಟು ಮಲಗಬೇಕು ಅಂತ ಹೋಗ್ತಾಳೆ. ಅಲ್ಲೆಲ್ಲ ಒಬ್ಬೊಬ್ಬರೇ ಹೊರಟೋಗ್ತಾರೆ. ಆಮೇಲೆ ಸರಿ ಇಲ್ಲೇನಾಗುತ್ತೆ, ಶಾಂತವೀರಣ್ಣ ಅಂದರೆ ವೀರಣ್ಣವ್ರವ್ನ ಕಾಂತಲಕ್ಷ್ಮಿ, ಈಗ ನಮ್ಮ ಚಿನ್ನ ಉಳ್ಸೋಕೆ ಬೇರೆ ದಾರಿ ಇಲ್ಲ ರೀ, ಆ ಇನ್ಸ್ಪೆಕ್ಟ್ರ್ ಕಾಲಿಗೆ ಬಿದ್ದುಬಿಟ್ಟು ಕೇಳ್ಕೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಇಬ್ಬರು ಬರ್ತಾರೆ. ಬಂದಿದ್ದ ತಕ್ಷಣ ಈ ಕಡೆ ಏನಾಗುತ್ತೆ, ಶ್ಯಾಮು ಎದ್ಬಿಟ್ಟು, ಇದೇನಿವತ್ತು ನಮ್ಮ ಅಜ್ಜಿ ನನಗೆ ಟ್ರೈನಿಂಗ್ ಕೊಡೋಕೆ ಇನ್ನೂ ಬರಲೇ ಇಲ್ವಲ್ಲ, ಸರಿ ಫೋನ್ ಮಾಡೋಣ ಅಂತ ಫೋನ್ ಮಾಡ್ತಾರೆ. ಸ್ವಿಚ್ ಆಫ್ ಬರ್ತಾ ಇರ್ತೈತೆ. ಇದೇನು ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಒಂದು ಕೆಲಸ ಮಾಡೋಣ, ನಾನು ಜಾಗಿಂಗ್ ಮಾಡ್ಕೊಂಡೆ ಅವ್ರ ಮನೆಗೆ ಹೋಗಿ ನೋಡ್ಕೊಬರೋಣ, ನಮ್ಮ ಕೋಚ್ನ ನೋಡ್ಕೊಬರ್ಬೇಕು ಅಂತ ಅಂದ್ಬಿಟ್ಟು ಚಿನ್ನು ನೋಡ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಚಿನ್ನು ಅವ್ರ ಅತ್ತೆ ಬಾಗಿಲು ತೆಗಿತಾರೆ. ತೆಗೆದ ಚಿನ್ನು ಎಲ್ಲಿಂದಾಗ, ಅಯ್ಯೋ ಚಿನ್ನು ಇವಾಗ ಸ್ಟೇಷನಲ್ಲಿದ್ದಾಳೆ ಅಂತ ಇವ್ರಿಗೆ ಹೇಳಿದ್ರೆ ತಪ್ಪಾಗುತ್ತೆ, ಇವಾಗ ನಮ್ಮ ಗೌರಿ ಮೋನಿಕಾ ಅಲ್ಲೇ ಅವರೇ, ಪಾಪ ಅವ್ರಿಗೇನಾದ್ರು ತೊಂದರೆ ಆದರೆ ಬೇಡ ಬೇರೆ ಏನಾರು ಹೇಳ್ಬಿಟ್ಟು ಇಲ್ಲಿಂದ ಮೊದಲು ಸಾಗಾಕ್ಬಿಡೋಣ ಶ್ಯಾಮ್ನ ಅಂತ ಗೌರಿಯವ್ರ ಅತ್ತೆ ಅಂದರೆ ಚಿನ್ನವ್ರ ಅತ್ತೆ ಮನ್ಸಲ್ಲಿ ಅಂದ್ಕೊಂಡು, ಚಿನ್ನು ಇಲ್ಲೋದ್ಲು ಅಂದರೆ ಅವ್ರ ಅಪ್ಪ ಅಮ್ಮ ಜೊತೆ ಮದುವೆಗೆ ಹೋಗಿದ್ದಾಳೆ, ರಾತ್ರಿನೇ ಹೊರಟ್ಬಿಟ್ರು ಅಂದಾಗ, ಯಾವಾಗ ಬರ್ಬೋದು ಅಂತ ಅಂದ್ಬಿಟ್ಟು ಶ್ಯಾಮ್ ಕೇಳ್ತಾರೆ. ಗೊತ್ತಿಲ್ಲಪ್ಪ ಅಂತಾರೆ. ಆವಾಗ ಶ್ಯಾಮ್ಗೆ ಗೊತ್ತಾಗುತ್ತೆ, ಈ ಸುಳ್ಳು ಹೇಳ್ತಿರೋ ಕಣ್ಗಳಿಂದ ಏನೋ ನಿಜ ಬಚ್ಚಿಟ್ಕೊಂಡು ಕಾಣ್ತಾ ಇದೆಯಲ್ಲ, ಇಲ್ಲ ಇಲ್ಲೇನೋ ಬೇರೆ ಆಗಿದೆ ಅಂತ ಹೇಳ್ಬಿಟ್ಟು ಸರಿ ಬರ್ತೀನಿ ಅಂತ ಶ್ಯಾಮಲ್ಲಿಂದ ಹೊಟ್ಬಿಟ್ಟು ಸರಿ ಏನು ಮಾಡೋದು, ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಹೇಗಾರ ಮಾಡಿ ಚಿನ್ನೋನು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕಲ್ಲ, ಎಲ್ಲಿದ್ದಾರೋ ಅಂದ್ಬಿಟ್ಟು ಶ್ಯಾಮಲ್ಲಿಂದ ಹೊಟ್ಬಿಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ವೀರಣ್ಣ ಮತ್ತು ಕಾಂತಲಕ್ಷ್ಮಿ ಸ್ಟೇಷನ್ ಹತ್ರ ಬರ್ತಾರೆ. ಆಮೇಲೆ ಇಲ್ಲಿ ಗೌರಿ ಅಳ್ತಾ ಇರ್ತಾಳೆ. ಆವಾಗ ಆಶಾ ಬಂದ್ಬಿಟ್ಟು, ಪಾಪ ಮನ್ಸಲ್ಲಿ ಎಷ್ಟು ಹುಡ್ಕೊಂಡು ಅಳ್ತಾ ಇದ್ದಾಳು ಅಂದ್ಬಿಟ್ಟು ಗೌರಿಯಿಂದಾಗ, ಚಿಕ್ಕತ್ತೆ ಏನು ಬೇಕು, ಕಾಫಿನಾರು ಮಾಡಿಕೊಡ್ಲಾ ಅಂದಾಗ, ಅಲ್ಲಮ್ಮ ಗೌರಿ, ಇಷ್ಟು ಮನಸ್ಸಿರೋ ನೋವಲ್ಲಿ ಇಷ್ಟೊಂದು ಮನಸ್ಸಿಟ್ಕೊಂಡು ಮೇಲ್ಗಡೆ ನಗ್ನಗ್ತಾ ಇದೆಯಲ್ಲಮ್ಮ ನೀನು, ಅದಕ್ಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ ಅಂದಾಗ, ಅಯ್ಯೋ ಚಿಕ್ಕತ್ತೆ ನಿಮ್ಗೆ ಯಾರಲ್ಲಿ ನಾನು ಹೇಳ್ತಿದ್ದೀನಿ ಅಂತಲ್ಲ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ, ನನಗೆ ಗೊತ್ತಮ್ಮ, ಅತ್ತೆ ಅಕ್ಕ ನಿಮ್ಮನ್ನು ಬೈದರು ಅಂತ ನಿಮಗೆ ಬೇಜಾರಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಆಶಾ ಗೌರಿನ ಕೇಳ್ತಾರೆ. ಇಲ್ಲವಲ್ಲ, ಅತ್ತೆ ಬೈದಿದ್ರಲ್ಲಿ ಒಳ್ಳೆ ಉದ್ದೇಶನೇ ಇದೆ, ಅದಕ್ಕೆ ಯಾಕೆ ನಾವು ತಪ್ಪು ಹುಡುಕ್ಬೇಕು ಅಂದಾಗ, ಒಳ್ಳೆ ಉದ್ದೇಶನ ಏನು ಗೌರಿನಾಗ, ಅತ್ತೆ ಬೈದಿದ್ರಿಂದ ಮಗನ ಮೇಲಿರೋ ಪ್ರೀತಿ ಇತ್ತು, ಮಗನ ಮೇಲಿರೋ ಕಾಳಜಿ ಇತ್ತು, ನನ್ನ ಮಗನ ಜೀವನ ಹಾಳಾಗುತ್ತೋ, ನನ್ನ ಮಗನಿಗೆ ಏನಾದ್ರು ತೊಂದರೆ ಆಗುತ್ತೋ ಅನ್ನೋ ಭಯದಲ್ಲಿ ಅತ್ತೆ ತಾವೊಬ್ಬರು ತಾಯಿಯಾಗಿ ತನ್ನ ಕರುಳೆ ಕುಡಿ ಬಗ್ಗೆ ಯೋಚಿಸುತ್ತಪ್ಪ,
ನನ್ನ ಮಗನಿಗೆ ಏನಾಯಿತು ಅನ್ನೋ ಆತಂಕದಲ್ಲಿ, ನೋವಿನಲ್ಲಿ ಅತ್ತೆ ನನ್ನನ್ನು ಬೈದರು ಅಷ್ಟೇ. ಅದ್ರಲ್ಲಿ ಅವ್ರು ಬೈದಿದ್ದು ಒಳ್ಳೆಯ ಉದ್ದೇಶ ಇತ್ತು. ಅವ್ರ ಮಗನ ಮೇಲಿರೋ ಪ್ರೀತಿ ಇತ್ತು. ಇನ್ನೊಂದು ಏನು ಗೊತ್ತಾ ಚಿಕ್ಕತ್ತೆ, ತಾಯಿ ಪ್ರೀತಿ ಹಿಮಾಲಯದ ಥರ, ಆದರೆ ಹೆಂಡ್ತಿ ಪ್ರೀತಿ ಹಿಮಾಲಯದಲ್ಲಿ ಒಂದು ಸಣ್ಣ ಹನಿ ಥರ ಅತ್ತೆ. ತಾಯಿ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನ ಅತ್ತೆಲ್ಲಿ ನೋಡಿದ್ದು ಆ ತಾಯಿ ಪ್ರೀತಿನೇ. ಅರ್ಥ ಆಯ್ತಾ ಅಂದಾಗ, ಅಯ್ಯೋ ಗೌರಿ ನೀನು ಎಷ್ಟು ತಿಳ್ಕೊಂಡಿದ್ದೀಯಮ್ಮ, ನಿಜವಾಗ್ಲೂ ನಿನ್ನಂಥ ಸೊಸೆ ಸಿಗೋಕ್ಕೆ ನಮ್ಮ ಮನೆಗೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅಂದಾಗ, ಆ ಥರ ಎಲ್ಲ ಏನಿಲ್ಲ ಚಿಕ್ಕತ್ತೆ ಅಂದಾಗ, ಮತ್ತೆ ಅಳ್ತಾ ಇದ್ದಲ್ಲ ನೀನು ಅಂತ ಆಶಾ ಕೇಳ್ತಾರೆ. ಅವಾಗ ಅಯ್ಯೋ ಚಿಕ್ಕತ್ತೆ ನಾನು ಯಾಕೆ ಅಳ್ತಾ ಇರಲಿ, ಇಲ್ಲಿ ನೋಡಿ ಈರುಳ್ಳಿ ಕುಯ್ತಾ ಇದ್ದೀನಿ, ಈರುಳ್ಳಿ ಕುಯ್ತಿರ್ಬೇಕಾದ್ರೆ ಅಳು ಬರಲ್ವಾ, ಅದಕ್ಕೆ ಅಳ್ತಾ ಇದ್ದೆ ಅಷ್ಟೇ ಅಂದಾಗ, ಹೌದಾ ಅಂತ ಆಶಾ ಅಂತಾರೆ. ಆಮೇಲೆ ಹ್ಞೂ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಕಾಂತಲಕ್ಷ್ಮಿ ಇರೋಣ ಸ್ಟೇಷನ್ ಕಡೆ ಬರ್ತಾ ಇರ್ತಾರೆ. ಅವಾಗ ಕಾಂತಲಕ್ಷ್ಮಿ ರೀ ನಂದೇ ತಪ್ಪು ರೀ, ಮೋನಿಕಂಗೆ ಸುಳ್ಳು ಹೇಳಿದ್ರು ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಸುಳ್ಳು ಹೇಳೋದೇ ಕಲಿಸಿದ್ದು ನಾನೇ ತಪ್ಪು ಮಾಡಿದ್ದು. ಚಿನ್ನಗಂಗೆ ಯಾವತ್ತೂ ಅಷ್ಟೇ ಯಾರೇನಂದರೂ ಎದುರ್ಕೊಂಡು ನಿಂತ್ಕೋಬಾರ್ದು, ಧೈರ್ಯವಾಗಿ ಎದುರಿಸ್ಬೇಕು, ಗಂಡಸಂಗಿರ್ಬೇಕು ಅಂತ ಹೇಳ್ಕೊಟ್ಟೆ. ಅವಳು ಹಂಗೆ ಕಲ್ತ್ಬಿಟ್ಲು. ಆದರೆ ನಮ್ಮ ಗೌರಿ ನೋಡ್ರಿ, ನಾವೇನು ಹೇಳಲಿಲ್ಲ ಆದರೆ ಒಳ್ಳೆಯದಾಗಿ ಬೆಳ್ಕೊಂಬಂದು ಇವತ್ತು ಒಳ್ಳೆಯದಾಗೇ ಇದ್ದಾಳೆ. ಆದರೆ ಯಾವಾಗಲೂ ಕಣ್ಣೀರು ಹಾಕ್ತಿರ್ತಾಳೆ ರೀ, ಏನು ರೀ ಮಾಡೋದು ಅಂತ ಅಂದ್ಬಿಟ್ಟು, ಸಾವಿರ ಸುಳ್ಳು ಹೇಳೋನು ಮದುವೆ ಮಾಡು ಅಂತಾರಲ್ಲ, ಹೇಳಿದ್ದೆ ಫಸ್ಟ್ ತಪ್ಪು ರೀ. ಇವಾಗ ಅದು ಯಾಕನ ಹೇಳಿದ್ರು ಅನ್ಸಂಗೆ ಆಗ್ಬಿಟ್ಟಿದೆ ನನಗೆ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ವೀರಣ್ಣ ಹೇಳ್ಕೊಡಂಗೆ ಸ್ಟೇಷನ್ ಒಳಗೆ ಬರ್ತಾರೆ. ಆಮೇಲೆ ಅಲ್ಲಿ ಪೊಲೀಸವ್ರು ಇದ್ದಾರಲ್ಲ ಅವ್ರ ಹತ್ರ, ಸರ್ ನಮ್ಮ ಮಗಳನ್ನ ಬಿಟ್ಬಿಡಿ ಸರ್, ದಯವಿಟ್ಟು ಸರ್ ಅಂತ ವೀರಣ್ಣ ಕಾಂತಲಕ್ಷ್ಮಿ ಕೈ ಮುದ್ದು ಕೇಳ್ಕೊತಾರೆ. ಆವಾಗ ಅವ್ರು ಪೊಲೀಸ್ನವರು, ಅಲ್ಲಮ್ಮ ಇವಳು ಹುಡುಗಂಗೆ ಹೊಡೆದಿದ್ದಾಳಲ್ಲಮ್ಮ, ಇವಳಿಗೆ ಸಪೋರ್ಟ್ ಮಾಡ್ತಿರಲ್ರಮ್ಮ ನೀವು ಅಂದಾಗ, ಸರ್ ಪ್ಲೀಸ್ ನನ್ನ ಕೈ ಮುಗಿತೀನಿ ಸರ್, ನಮ್ಮ ಮಗಳನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾರೆ. ಇಲ್ಲಮ್ಮ ಅವನು ಹೇಳ್ತಿದ್ರೆ ಹುಡುಗನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವೆಲ್ಲ ಆಗಲ್ಲಮ್ಮ ಅಂದಾಗ, ಸರ್ ಏನಾದ್ರು ಮಾಡಿಬಿಡಿ ಸರ್ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ, ಹೆಂಗೆ ಹೊಡೆದಿದ್ದಾಳೆ ಗೊತ್ತೇನ್ರಿ ಅಂತ ಅಂದ್ಬಿಟ್ಟು ಪೊಲೀಸರು ಹೇಳ್ತಾರೆ. ಅವಾಗ ಚಿನ್ನವ್ರ ದೊಡ್ಡಮ್ಮ, ಸರ್ ಅವರೇನೋ ಅಂದಿರ್ತಾರೆ, ಅದರಿಂದ ಅದಕ್ಕೆ ಅವಳು ಹಂಗೆ ಮಾಡಿದ್ದಾಳೆ ಸರ್, ಅದ್ರ ಬಗ್ಗೆ ನೀವು ಕೇಳ್ತಾ ಇಲ್ಲ, ಗಂಡಸ್ರು ಏನು ಮಾಡೋರು ಅಂತ ಕೇಳಬೇಕಲ್ವ ಸರ್ ನೀವು ಅಂದ್ರೆ, ಏನಮ್ಮ ನಮಗೆ ಹೇಳ್ಕೊಡಕ್ಕೆ ಬರ್ತೀರಾ ನೀವು ಅಂತ ಪೊಲೀಸ್ನವ್ರು ಚಿನ್ನ ದೊಡ್ಡಮ್ಮಂಗೆ ಹೇಳ್ತಾರೆ. ಸರ್ ಇವಾಗ ಏನು ಸರ್ ಮಾಡೋದು, ದಯವಿಟ್ಟು ನಮ್ಮ ಮಗಳನ್ನ ಬಿಡಿ ಸರ್ ಅಂದಾಗ, ಅದಾಗಲ್ಲಮ್ಮ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಂದ ಶ್ಯಾಮ್ ಲಾಯರ್ ಕರ್ಕೊಂಬಂದು, ಯಾಕಾಗಲ್ಲ ಬೇಲ್ ಕೊಟ್ಟರು ಆಗಲ್ವಾ ಅಂದಾಗ, ಸರ್ ನೀವ್ಯಾರು ಅಂತ ಪೊಲೀಸ್ನವ್ರು ಕೇಳ್ತಾರೆ. ನಾನು ದೀನ ಬಂದವ್ರ ಮೊಮ್ಮಗ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಕಾಂತಲಕ್ಷ್ಮಿ ವೀರಣ್ಣ ಶ್ಯಾಮ್ ಕಡೆ ನೋಡ್ತಾರೆ. ಶ್ಯಾಮು ಪರವಾಗಿಲ್ಲ ಸುಮ್ಮನೆ ಅಂತಾರೆ. ಚಿನ್ನು ಪಾಪ ಹತ್ಕೊಂಡು ನಿಂತಿರ್ತಾಳೆ. ನಾನು ದೀನ ಬಂದವ್ರ ಮೊಮ್ಮಗ, ಲಾಯರ್ ಕರ್ಕೊಂಬಂದಿನಿ ತಗೊಳ್ಳಿ ಅಂದಾಗ, ಇಲ್ಲ ಸರ್ ಇವಾಗ ಅದು ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವನು ಏಟು ಬಿದ್ದಿರೋ ಹುಡುಗನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದರಿಂದ ಇದು ಆಗಲ್ಲ ಸರ್ ಅಂತ ಲಾಯರ್ಗೆ ಪೊಲೀಸ್ನವ್ರು ಹೇಳ್ತಾರೆ. ಅವಾಗ ಏಟು ಬಿದ್ದಿರೋ ಹುಡುಗನೇ ಬಂದು ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಅಂತ ಶ್ಯಾಮ್ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಏಟು ಬಿದ್ದಿರೋ ಹುಡುಗನೇ ಬಂದು ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಬಿಡ್ತೀರಾ ನೀವು ಅವ್ರನ್ನ ಅಂತ ಅಂದ್ಬಿಟ್ಟು ಶ್ಯಾಮ್ ಕೇಳ್ತಾರೆ. ಅಷ್ಟರಲ್ಲಿ ಅವನು ಏಟು ತಿಂದಿರ್ತಾನಲ್ಲ ರಾಕಿ, ಅವ್ನು ಬರ್ತಾನೆ. ಬಂದಿದ್ದ ತಕ್ಷಣ, ಸರ್ ನನಗೆ ಯಾರೂ ಹೊಡೆದಿಲ್ಲ ಸರ್ ಅಂತಾನೆ ಹುಡುಗ. ಆಮೇಲೆ ಏನಪ್ಪ ನೀನು ಒಂದೊಂದು ಒಂದೊಂದು ಹೇಳ್ತೀಯಾ, ಅವಾಗ ನೋಡಿದ್ರೆ ಇವಳು ಹೊಡೆದ್ಲು ಅಂತ ಹೇಳ್ತಿದ್ಯಾ, ಇವಾಗ ನೋಡೋರು ಯಾರೂ ಹೊಡೆದಿಲ್ಲ ಅಂತ, ಹಂಗಾರೆ ನಿನ್ನ ತಲೆಗೆ ಹೆಂಗಾಯ್ತು ಪೆಟ್ಟು ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾರೆ. ಸರ್ ಅದು 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 ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾನೆ. ಶ್ಯಾಮ್ ಅವಾಗ, ನೋಡಿದ್ರ ಸರ್ ಇವಾಗ ಪೆಟ್ಟಿಂದಾನೆ ಬಂದು ನನಗೇನು ಯಾರೂ ಹೊಡೆದಿಲ್ಲ ಅಂತ ಕೇಸ್ ಅವನೇ ಹೇಳ್ತಿದ್ದಾನಲ್ಲ ಸರ್, ಇವಾಗೇನು ಹೇಳ್ತೀರಾ ಅಂತ ಶ್ಯಾಮ್ ಹೇಳ್ತಾರೆ. ಆಮೇಲೆ ಇವರು ಲಾಯರ್ ಅವರು, ಸರ್ ಇವರು ದೀನ ಬಂದವ್ರ ಮೊಮ್ಮಗ ಶ್ಯಾಮ್ ಪ್ರಸಾದ್ ಅಂತ ಹೇಳ್ಬಿಟ್ಟು ಸರ್, ಮತ್ತು ಹುಡುಗಿ ಇದ್ದಾಳಲ್ಲ ಚಿನ್ನು, ಇವ್ರು ಅಕ್ತಿರು ಇಬ್ಬರೂ ದೀನ ಬಂದು ಮನೆ ಸೊಸೆದಿರು ಸರ್ ಅಂದಾಗ, ಹೌದಾ ಅಂತಂದ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾರೆ. ಅವಾಗ ಲಾಯರು, ಹೌದು ಸರ್ ಅಂದಾಗ, ಸರಿ ಇವಾಗ ನಾನೇನೇನು ಮಾಡಲಿ, ಇವನೇ ನನಗೆ ಯಾರೂ ಹೊಡೆದೇ ಇಲ್ಲ ಅಂತ ಹೇಳ್ತಿದ್ದಾನಲ್ಲ, ಅಂದರೆ ಕಂಪ್ಲೇಂಟು ಮಾಡಿರ್ತಾನಲ್ಲ ಆ ಹುಡುಗನೇ, ಇವನೇ ಯಾರೂ ಹೊಡೆದಿಲ್ಲ ಅಂತ ಹೇಳ್ತಿದ್ದಾನಲ್ಲ, ಇವಾಗ ನಾನೇನು ಮಾಡೋಕ್ಕಾಗಲ್ಲ ಅಂದಿದ ತಕ್ಷಣ, ಸರಿ ಲಾಯರು, ಸರಿ ಸರ್ ಇವಾಗ ಅವ್ರು ಹೇಳ್ತಿದ್ದಾರಲ್ಲ ಸರ್, ಪೆಟ್ಟೇನೋ ಯಾರೂ ಪೆಟ್ಟು ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು, ಇವಾಗ ನಮ್ಮ ಹುಡುಗಿನ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಶ್ಯಾಮು ಮತ್ತು ನಾನು ಲಾಯರೆಲ್ಲ ಕೇಳ್ತಾರೆ. ಅವಾಗ ಪೊಲೀಸ್ನವ್ರು ಏನೂ ಮಾತಾಡ್ದಲ್ಲ ಸುಮ್ಮನೆ ನಿಂತ್ಕೋತಾರೆ. ಇವನು ರಾಕಿನೂ ತಲೆ ಬಗ್ಸ್ಕೊಂಡು ನಿಂತ್ಕೋತಾನೆ. ಆದರೆ ರಾಕಿನ ಶ್ಯಾಮ್ ಹುಡ್ಕೊಂಡು ಹೆಂಗೆ ಕರ್ಕೊಂಬಂದ ಅಂತ ಗೊತ್ತಿಲ್ಲ, ಅದು ಮುಂದಿನ ಸಂಜೆಗೆ ಗೊತ್ತಾಗುತ್ತೆ. ಚಿನ್ನುಗೆ ಶ್ಯಾಮ್ ನೋಡಿದ ತಕ್ಷಣ ಖುಷಿಯಾಗುತ್ತೆ. ಆಮೇಲೆ ಇಲ್ಲಿ ಗೌರಿ ಮತ್ತು ಆಶಾ ಮಾತಾಡ್ತಿರೋದನ್ನ ವಿವೇಕ್ ಕೇಳಿಸ್ಕೋತಾರೆ. ಇವಳಿಗೆ ನಮ್ಮ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಗೌರವ ಇದೆ ಅಂತ ಹೇಳ್ಬಿಟ್ಟು ವಿವೇಕ್ ಅವಾಗ ಅರ್ಥ ಮಾಡ್ಕೊತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರು ಸಪೋರ್ಟ್ ಮಾಡಿದ್ರು ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ತಮ್ಮ ಅನಿಸಿಕೆ ಬರ್ಬೇಕು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.